ನಮಸ್ಕಾರ ಸ್ನೇಹಿತರೆ, ಇಂದಿನ ಮಧ್ಯರಾತ್ರಿಯಿಂದ 2055ನೇ ವರ್ಷದವರೆಗೂ ಈ 8 ರಾಶಿಯವರಿಗೆ ಮಾತ್ರ ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ. ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇಂದಿನ ಮಧ್ಯರಾತ್ರಿಯಿಂದ 2055ನೇ ವರ್ಷದವರೆಗೂ ಕೂಡ ಈ 8 ರಾಶಿಯವರಿಗೆ ಮಾತ್ರ ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ. ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದ್ದು ನೀವು ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಅಂತ ಹೇಳಬಹುದು. ಎಂದಿನಿಂದ ಮುಂದಿನ ವರ್ಷಗಳು ನಿಮಗೆ ಭರ್ಜರಿ ಹಣವನ್ನ ತಂದ್ಕೊಡ್ತಕ್ಕಂಥ ದಿನಗಳಾಗಿದ್ದು ಸವಾಲುಗಳು ನಿವಾರಣೆಯಾಗತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಮಾಡ್ತಕ್ಕಂಥ ಪ್ರಯಾಣವನ್ನ ಮುಂದೂಡಬೇಕಾಗತ್ತೆ. ಅಪಾಯಕಾರಿ ಕೆಲಸಗಳನ್ನ ಮಾಡುವವರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಕೆಲಸದತ್ತ ಗಮನ ಹರಿಸುವ ದಿನವಾಗಿದ್ದು ನಿಮ್ಮ ವ್ಯವಹಾರದಲ್ಲಿ ಅಡೆತಡೆಗಳು ನಿವಾರಣೆಯಾಗಿ ನೀವು ದೊಡ್ಡ ನಿರ್ಧಾರಕ್ಕೆ ಕೈ ಹಾಕ್ತೀರಾ. ನಿಮ್ಮ ಹಲವು ಕೆಲಸಗಳನ್ನ ಅರ್ಧಕ್ಕೆ ನಿಲ್ಲಿಸಿದ್ರೆ ಈ ಒಂದು ಸಂದರ್ಭದಲ್ಲಿ ಅವು ಪೂರ್ಣಗೊಳ್ಳುತ್ತೆ. ವಾಹನ ಸಂಬಂಧವಾಗಿ ಇದ್ದ ಅಡ್ಡಿಯೊಂದು ನಿವಾರಣೆಯಾಗಲಿದ್ದು ಗೃಹಿಣಿಯರಿಗೆ ಈ ಸಂದರ್ಭದಲ್ಲಿ ಶುಭ ದಿನ ಅಂತ ಹೇಳಬಹುದು. ದೊಡ್ಡ ಮಟ್ಟದ ಕೆಲಸಗಳಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದ್ದು ನೀವು ಹಲವು ಕೆಲಸವನ್ನ ಈ ದಿನ ಮಾಡಿ ಮುಗಿಸ್ತೀರಾ. ಆಪ್ತರಿಂದ ಸಹಾಯವನ್ನು ಪಡ್ಕೊಳ್ತೀರಾ. ಆರೋಗ್ಯ ಸಂಬಂಧಿ ಖರ್ಚುಗಳು ಕೂಡ ನಿವಾರಣೆಯಾಗತ್ತೆ. ಹಣಕಾಸಿನ ಸಂಬಂಧಿತ ವಿಚಾರವಾಗಿ ಒತ್ತಡ ಕಡಿಮೆ ಆಗೋದ್ರ ಜೊತೆಗೆ ಕೌಟುಂಬಿಕ ವಿಚಾರವಾಗಿ ಹಾಗೆ ಔದ್ಯೋಗಿಕ ವಿಚಾರದಲ್ಲಿ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ನೀವು ಅನಗತ್ಯ ಖರ್ಚುಗಳನ್ನ ಕಡಿಮೆ ಮಾಡುವ ಸಾಧ್ಯತೆ ಇದ್ದು ಹಣ ಪಡೆಯುವ ನಿಮ್ಮ ಬಯಕೆ ಈಡೇರುತ್ತೆ. ಯಾರಿಗೂ ಸಾಲ ನೀಡಲು ಮುಂದಾಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ಮಾಡಕ್ ಹೋಗ್ಬೇಡಿ. ಅಪರಿಚಿತರಿಂದ ಯಾವುದಾದ್ರೂ ವ್ಯವಹಾರಕ್ಕೆ ಮುನ್ನುಡಿ ಬರೆಯುವ ಕಾರ್ಯಕ್ಕೆ ಮುಂದಾಗೋಕ್ ಹೋಗ್ಬೇಡಿ. ತಾಳ್ಮೆಯಿಂದ ಎಲ್ಲ ಕೆಲಸಗಳನ್ನ ಪೂರ್ಣ ಮಾಡಿ ಹಲವು ಸಮಯದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸವನ್ನ ಮುಗಿಸುವ ಕುರಿತು ಆಲೋಚಿಸಿ. ವಾಹನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಮನೆಗಾಗಿ ನೀವು ಖರ್ಚು ಮಾಡಬೇಕಾಗಿ ಬರಬಹುದು. ಯಾರಿಗೂ ಒಪ್ಪಂದವಿಲ್ಲದೆ ಸಾಲ ಕೊಡೋಕ್ ಹೋಗ್ಬೇಡಿ. ವ್ಯವಹಾರದಲ್ಲಿ ಶುಭ ಇದೆ. ರಾತ್ರಿ ಪ್ರಯಾಣಗಳನ್ನು ಮುಂದೂಡೋದು ಉತ್ತಮ. ಸ್ವಂತ ವ್ಯಾಪಾರಿಗಳು ಹಣಕಾಸಿನ ಸಮಸ್ಯೆಯನ್ನು ನಿವಾರಿಸಿಕೊಳ್ತಾರೆ. ಆರೋಗ್ಯ ವಿಚಾರದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ನೋವುಗಳು ದೂರವಾಗುತ್ತೆ. ನೀವು ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಯಾರಿಗಾದ್ರೂ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರೆ ಫಲ ಸಿಗುತ್ತೆ. ನೀವು ನಿಮ್ಮ ಬಹಳ ಕಾಲದ ಆಸೆಯೊಂದನ್ನ ಈಡೇರಿಸ್ಕೊಳ್ತೀರಾ. ವ್ಯಾಪಾರದಲ್ಲಿ ಶುಭ ಆಗತ್ತೆ. ಜೊತೆಗೆ ಬ್ಯಾಂಕ್ ಸಂಬಂಧಿತ ವಿಚಾರಗಳು ಬೇಗ ಮುಗಿಯೋದ್ರ ಜೊತೆಗೆ ನೀವು ಆ ಒಂದು ಕ್ಷೇತ್ರದಲ್ಲಿ ಲಾಭವನ್ನೇ ಕಾಣ್ತೀರಾ. ಕುಟುಂಬದಲ್ಲಿ ನಿಮ್ಮ ಪರವಾದ ಒಲವು ಹೆಚ್ಚಿಗೆ ಆಗತ್ತೆ. ಸಂತೃಪ್ತಿ ಸಿಗುತ್ತೆ ಅಂತ ಹೇಳಬಹುದು. ಸಿಂಗಲ್ ಆಗಿರ್ತಕ್ಕಂಥ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಸಂಗಾತಿ ಸಿಗ್ತಾರೆ. ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತೆ. ನೀವು ಎಷ್ಟು ಲಾಭವನ್ನ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ಗುಣಮಟ್ಟದ ಎಲ್ಲಾ ರೀತಿಯ ಅವಕಾಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಲಿವ್ ಇನ್ ಪಾರ್ಟ್ನರ್ಶಿಪ್ ಅಥವಾ ಆತ್ಮೀಯ ಸ್ನೇಹಿತರು ನಿಮ್ಮೊಂದಿಗೆ ಒಂದಷ್ಟು ಪರಸ್ಪರ ಪ್ರೇಮ ಸಂಬಂಧದಲ್ಲಿ ಬೀಳ್ತಾರೆ ಅಂತ ಹೇಳಬಹುದು. ನಿಮ್ಮ ಒಳ್ಳೆಯತನ ಮತ್ತೆ ವಾತ್ಸಲ್ಯವು ವಿಶೇಷ ವ್ಯಕ್ತಿಯನ್ನ ನಿಮ್ಮ ಕಡೆಗೆ ಆಕರ್ಷಿಸುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ, ಕಟಕ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಧನು ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.